ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಭೌತಿಕ ಶರೀರ ಇತ್ಯಾದಿ 5 ತರಹದ ಶರೀರಗಳಿದ್ದಾವೆ. ಅವುಗಳನ್ನು ಕೋಶಗಳನ್ನಾಗಿ ಹೇಳಿದ್ದಾರೆ. ಅನ್ನಮಯ ಕೋಶ ಅಥವಾ ದೇಹಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ ತರಹದ 5 ತರಹದ ಸೂಕ್ಷ್ಮ ಅತಿ ಸೂಕ್ಷ್ಮ ಶರೀರಗಳು ನಮಗುಂಟು. ಅವುಗಳನ್ನು ಸೂಕ್ಷ್ಮವಾಗಿ ಪ್ರತಿನಿತ್ಯ ಪಾಲನೆ ಪೋಷಣೆ ಮಾಡುವುದರಿಂದ ನಮ್ಮ ಮನುಷ್ಯ ಜೀವನ ಸಾರ್ಥಕವಾಗುತ್ತೆ. ಉದಾಹರಣೆಗೆ ನಾವೀಗ ಭೌತಿಕ ಶರೀರ, ಅನ್ನಮಯ ಕೋಶ ಅಂತ ಹೇಳ್ತಾರಲ್ಲ, ಅಥವಾ ದೇಹಮಯ ಕೋಶ. ಹಾಗಂದರೆ ನಮ್ಮ ಶರೀರ ಅನ್ನದಿಂದ ರೂಪಿತವಾಗಿದೆ. ನಾವು ತಿನ್ನುವಂತಹ ಆಹಾರದಿಂದ ಶರೀರ ರಚನೆ ಆಗುತ್ತೆ. ಹಾಗಾದರೆ ನಾವು ನಮ್ಮ ಸಾಧನೆಗೆ ಯೋಗ್ಯವಾದಂತಹ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಅರ್ಥ. ಆಹಾರಗಳು ಸುಲಭವಾಗಿ ಜೀರ್ಣಿಸಬಹುದಾದಂತಹ ಪದಾರ್ಥಗಳಾಗಿರಬೇಕು. ತುಂಬ ಕಠಿಣವಾದದ್ದನ್ನು ನಾವು ತಿಂದರೆ ಶರೀರಕ್ಕೆ ನಾವು ಕಷ್ಟ ಕೊಟ್ಟಂಗೆ ಆಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತಹ ಆಹಾರಗಳು ಪ್ರತಿಯೊಂದು ಪ್ರಾಣಿ ಪಶು ಪಕ್ಷಿಗಳನ್ನು ನೋಡಿದಾಗ ಶರೀರದ ರಚನೆ ಯಾವ ಥರ ಇದೆಯೋ ಆ ಥರ ಆಹಾರಗಳನ್ನು ಸೇವಿಸ್ತವೆ. ಮನುಷ್ಯ ಮಾತ್ರ ಅದಕ್ಕೆ ವ್ಯತಿರಿಕ್ತವಾದಂತಹ ಆಹಾರಗಳನ್ನು ಸೇವಿಸೋದುಂಟು. ಆದ್ದರಿಂದ ನಮಗೆ ತೊಂದರೆಗಳು ಜಾಸ್ತಿ. ಇದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆಲ್ಲ ಚಿಕ್ಕ ಉದಾಹರಣೆ ಹೇಳ್ತೇವೆ. ಯಾವಾಗಲೂ ಹಲ್ಲಿನ ಸಮಸ್ಯೆ ಮನುಷ್ಯರಿಗೆ ಮಾತ್ರ ಬರುತ್ತೆ, ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗಿಲ್ಲ. ಯಾಕೆ ಹೇಳಿ? ಯಾಕೆಂದರೆ ಪ್ರಕೃತಿದತ್ತವಾದಂತಹ ಆಹಾರಗಳನ್ನು ಅವು ಸೇವಿಸ್ತವೆ. ಮನುಷ್ಯ ಮಾತ್ರ ಪ್ರಕೃತಿದತ್ತವಾಗಿ ಸಿಕ್ಕಂತಹ ಆಹಾರಗಳನ್ನು ಕೆಡಿಸಿ ಅದರಲ್ಲಿರುವಂತಹ ಪ್ರಾಣ ನಷ್ಟ ಮಾಡಿ, ಕರೆದು, ಹುರಿದು, ಬೇಯಿಸಿ, ಮಸಾಲೆ ಹಾಕಿ ಆ ಒಂದು ಆಹಾರವನ್ನು ಪ್ರೊಸೆಸ್ ಮಾಡಿ ನಾಲಿಗೆಗೆ ರುಚಿ ಬೇಕಾದಷ್ಟು ಬರೋ ಥರ ಮಾಡಿ ನಾವು ಆಮೇಲೆ ಸತ್ವಗಳನ್ನು ಸಾಯಿಸಿ ಅದನ್ನು ತಿಂತೇವೆ. ಕರೆಕ್ಟಾ? ಸೊ ಹಾಗಾದಾಗ ಸತ್ವರಹಿತ ಆಹಾರ ಯಾರು ಸೇವಿಸ್ತಾರಲ್ಲ ಅವರು ಕೂಡ ಸತ್ವರಹಿತವಾಗೇ ಇರ್ತಾರೆ. ಅಂದರೆ ಇಟ್ ಈಸ್ ಎ ಡೆಡ್ ಫುಡ್. ಸೊ ಅದನ್ನು ತಿನ್ನೋರು ಕೂಡ ಡೆಡ್ ಆಗೇ ಇರ್ತಾರೆ ಅಂತ ಅದರ ಅರ್ಥ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು.